ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತು ಕುಕ್ಕರ್ನಲ್ಲಿ ಬಂಗುಡೆ ಮಸಾಲಾ ಫ್ರೈ ಹೇಗೆ ಮಾಡೋದು ಅಂತೇಳಿ ನೋಡೋ ಬನ್ನಿ. ಬಹಳ ಟೇಸ್ಟಿಯಾಗಿರ್ತದೆ ನೋಡಿ ಹೇಗೆ ಅಂತೇಳಿ. 2 ಬಂಗುಡೆ ಅಂತ ತಗೊಂಡಿದ್ದೇನೆ, ಹಾಗೆ ಸ್ವಲ್ಪ ಮೊಟ್ಟೆ ಕೂಡ ಇದೆ. ಅದರದ್ದು ಟೇಸ್ಟಿ ಬಂಗುಡೆ ಮಸಾಲಾ ಫ್ರೈ ಕುಕ್ಕರ್ನಲ್ಲಿ ಹೇಗೆ ನೋಡು. ಮಸಾಲೆ ರೆಡಿ ಮಾಡಿಕೊಳ್ಳುವ. ಈಗ ಒಂದು 8 ರಿಂದ 10 ಕೆಂಪು ಮೆಣಸು, ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ, ಕೊತ್ತಂಬರಿ ಹಾಗೂ ಕಾಳುಮೆಣಸು, ಹುಳಿ, ಅಕ್ಕಿ, ಕಾರ್ನ್ಫ್ಲವರ್, ಹಳದಿ ಪೌಡರ್, ಹಾಗೆ ಸ್ವಲ್ಪ ಉಪ್ಪು ರುಚಿಗೆ ನೋಡಿಕೊಂಡು ಹಾಕಿ. ಈಗ ಇದು ರೆಡಿ ಆಯಿತು, ಮಸಾಲೆ ರೆಡಿ ಆಯಿತು. ನಾನು ಜಾಸ್ತಿ ಆದ ಮಸಾಲೆಯನ್ನು ಫ್ರಿಜ್ಜಲ್ಲಿ ತೆಗೆದಿಡ್ತೇನೆ ನೋಡಿ. ಈಗ ಮಸಾಲೆಯನ್ನು ಬಂಗುಡೆ ಹಾಗೂ ಮೊಟ್ಟೆಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಅದರ ಒಳಭಾಗಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಒಮ್ಮೆ ಟೇಸ್ಟ್ ನೋಡ್ಕೊಳ್ಬೇಕು ಮಸಾಲೆದ್ದು, ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಹಿಡಿದಿಡಬೇಕು. ಇನ್ನು ಗ್ರೇವಿ ಮಾಡಲಿಕ್ಕೆ ಬೇವು ಸೊಪ್ಪು, ಬೆಳ್ಳುಳ್ಳಿ, ಟೊಮ್ಯಾಟೊ ಹಾಗೂ ಹಸಿಮೆಣಸು, ನಿಮಗೆ ಖಾರ ಬೇಕಿದ್ರೆ ಜಾಸ್ತಿ ಹಾಕ್ಬೋದು, ನೀರುಳ್ಳಿ ಹಾಗೂ ಅರ್ಧ ಇಟ್ಟಂತಹ ಮಸಾಲೆ. ಗ್ಯಾಸ್ ಆನ್ ಮಾಡ್ಕೊಳ್ಳುವ. ಅದರ ಮೇಲೆ ಕುಕ್ಕರನ್ನು ಇಡಿ. ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು ಅದಕ್ಕೆ ಬೇವು ಸೊಪ್ಪು ಹಾಕೋಣ ನೋಡಿ. ಈಗ ಬೇವು ಸೊಪ್ಪು ಸ್ವಲ್ಪ ಕಾಣ್ತಾ ಇದೆ. ಚೆನ್ನಾಗಿ ಸ್ಮೆಲ್ ಬರುವಾಗ ನಾವು ಅದಕ್ಕೆ ಬೆಳ್ಳುಳ್ಳಿಯನ್ನು ಹಾಕಬೇಕು. ಈ ರೀತಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗ್ತಬೇಕು ಅದರಲ್ಲಿ, ಈ ರೀತಿ. ಆಮೇಲೆ ಕಟ್ ಮಾಡಿಟ್ಟಂತಹ ಹಸಿಮೆಣಸನ್ನು ಹಾಕುವ. ಅದು ಕೂಡ ಸ್ವಲ್ಪ ಬಾಡಬೇಕು, ಸ್ವಲ್ಪ ಫ್ರೈ ಆಗಬೇಕು ನೋಡಿ. ಈ ರೀತಿ ಸ್ವಲ್ಪ ಹೊತ್ತು, ಒಂದು 1 ನಿಮಿಷ 2 ನಿಮಿಷ ಫ್ರೈ ಆದಮೇಲೆ ಅದಕ್ಕೆ ನೀರುಳ್ಳಿಯನ್ನು ಹಾಕಬೇಕು. ಕಟ್ ಮಾಡಿಟ್ಟಂಥ ನೀರುಳ್ಳಿ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡುವ. ಕಟ್ ಮಾಡಿದ ನೀರುಳ್ಳಿಯನ್ನು ಹಾಕಿ ಸ್ವಲ್ಪ ಬಾಡಿಸಬೇಕು. ಸ್ವಲ್ಪ ಬೇಕಾದಷ್ಟು ಸ್ವಲ್ಪ ಉಪ್ಪು ಹಾಕಿ, ಯಾಕೆಂದರೆ ಈಗ ಮಸಾಲೆಗೆ ನಾವು ಉಪ್ಪು ಹಾಕಿರ್ತೇವೆ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ಲಿಡ್ ಇದ್ರೆ ಮುಚ್ಚಿಟ್ಟು ಬಿಡಿ. ಒಂದು 2 ನಿಮಿಷ ಅದು ಏನು ಒಳ್ಳೆ ಸ್ಮೆಲ್ ಹಿಡಿತದೆ. ಆ ಸ್ಮೆಲ್ ಬರೋ ತನಕ ಫ್ರೈ ಮಾಡಬೇಕು. ಆಮೇಲೆ ಕಟ್ ಮಾಡಿಟ್ಟಂತಹ ಸಣ್ಣದಾಗಿ ಕಟ್ ಮಾಡಿದಂತಹ ಟೊಮ್ಯಾಟೊವನ್ನು ಹಾಕಬೇಕು. ಇದನ್ನು ಕೂಡ ಸ್ವಲ್ಪ ಆಚೆ ಈಚೆ ಮಗ್ಚಿಕೊಂಡು ಅದಕ್ಕೆ ಅರಿಶಿನ ಪೌಡರ್ ಹಾಕಿ, ಟರ್ಮರಿಕ್ ಪೌಡರ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಬೇಕು. ಆಮೇಲೆ ಇದನ್ನು ಕೂಡ ಸ್ವಲ್ಪ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 2 ನಿಮಿಷಗಳ ಕಾಲ ಫ್ರೈ ಮಾಡುವ. ಸ್ವಲ್ಪ ಬೇಯಲಿ ತನ್ನಷ್ಟಕ್ಕೆ. ಅಲ್ಲಿ ಅರಿಶಿನ ಪೌಡರ್ ಹಾಕ್ತಾ ಇದ್ದೇನೆ, ಅಲ್ಲಿಗೆ ಬೇಯಲಿಕ್ಕೆ ಬಿಡಬೇಕು. ಸ್ವಲ್ಪ ಬಾಡ್ತದೆ ಅದು ನೋಡಿ, ಈ ರೀತಿ ಆಗ್ತದೆ. ಈ ರೀತಿ ಆದ ಮೇಲೆ ಅದಕ್ಕೆ ಮಸಾಲೆಯನ್ನು ಹಾಕಬೇಕು. ಹಸಿ ಕಡ್ದಂತಹ ಮಸಾಲೆಯನ್ನು ಹಾಕಬೇಕು. ಅದನ್ನು ಸ್ವಲ್ಪ ಮಗ್ಚಬೇಕು ನೋಡಿ. ಈ ರೀತಿ ಮಗ್ಚುವ. ಅದು ಹಸಿ ವಾಸನೆ ಹೋಗುವ ತನಕ ಸ್ವಲ್ಪ ಅದನ್ನು ಮಗ್ಚಿ 2 ನಿಮಿಷಗಳ ಕಾಲ ಅಲ್ಲೇ ಮುಚ್ಚಿಟ್ರೆ ಸ್ವಲ್ಪ ಫ್ರೈ ಆಗ್ತದೆ. ಅದು ಸೈಡಲ್ಲಿ ಎಣ್ಣೆ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ. ಅಷ್ಟು ನಾವು ಇದನ್ನು ಬಾಡಿಸಬೇಕು ನೋಡಿ. ಈ ರೀತಿ ಲಿಡ್ ಕ್ಲೋಸ್ ಮಾಡಿ 2 ನಿಮಿಷಗಳ ಕಾಲ ನಾನು ಅಲ್ಲೇ ಬಿಡ್ತಾ ಇದ್ದೇನೆ. ಆಮೇಲೆ ಈಗ ಮಸಾಲೆ ಒಳ್ಳೆ ಘಮ್ ಅಂತೇಳಿ ಸ್ಮೆಲ್ ಹೊಡಿತಾ ಇದೆ. ಈಗ ಮಸಾಲೆ ತಾಗಿಸಿಟ್ಟಂತಹ ಬಂಗುಡೆ ಮೀನಿದೆ ನೋಡಿ, ದೊಡ್ಡ ದೊಡ್ಡ ಬಂಗುಡೆ. ಆ ಬಂಗುಡೆ ಮೀನನ್ನು ಸರಿ ಚೆನ್ನಾಗಿ ಮಸಾಲೆ ಎಲ್ಲ ತಾಗಿದೆ. ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟರೆ ಸಾಕಾಗ್ತದೆ. ಹೀಗೆ ಇದನ್ನು ಇಡಬೇಕಾಗ್ತದೆ. ಅದರ ಮೇಲೆ ಸ್ವಲ್ಪ ಆ ಪ್ಲೇಟಲ್ಲಿದ್ದಂತಹ ಮಸಾಲೆಯನ್ನು ಎಲ್ಲ ಒರೆಸಿ ತೆಗೆದು ಇದರ ಮೇಲೆ ಹಾಕಬೇಕು. ಸ್ವಲ್ಪ ಮೊಟ್ಟೆ ಇದ್ದದನ್ನು ಕೂಡ ನಾನು ಸೈಡಲ್ಲಿ ಪ್ಲೇಸ್ ಇದೆ ನೋಡಿ, ಅದರಲ್ಲಿ ಇಡ್ತಾ ಇದ್ದೇನೆ. ಅದು ಕೂಡ ಬಹಳ ಟೇಸ್ಟ್ ಆಗ್ತದೆ, ಸೂಪರ್ ಟೇಸ್ಟ್. ನೀವು ಟ್ರೈ ಮಾಡಿ ನೋಡಿ ಒಮ್ಮೆ. ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಹಿಡಿದಿದ್ರೆ ಒಳ್ಳೆ ಟೇಸ್ಟ್. ಆಮೇಲೆ ಆ ಪ್ಲೇಟಲ್ಲಿದ್ದಂತಹ ಮಸಾಲೆಗೆ ಸ್ವಲ್ಪ ನೀರನ್ನು ಹಾಕಿ ನಾವು ಈ ರೀತಿ ಸೈಡಿಗೆ ಹಾಕಬೇಕು. ಯಾಕೆಂದರೆ ಕುಕ್ಕರ್ ಆದ ಕಾರಣ ಅದಕ್ಕೆ ನಂತರ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಒಂದು ತುಂಡು ಬಾಳೆ ಎಲೆಯನ್ನು ತೊಳೆದು ಚೆನ್ನಾಗಿ ಈ ರೀತಿ ಮುಚ್ತಾ ಇದ್ದೇನೆ ನೋಡಿ. ಒಳ್ಳೆ ಬಾಳೆ ಎಲೆ ಸ್ಮೆಲ್ ಹೊಡಿತದೆ, ಸೂಪರ್ ಆಗ್ತದೆ. ಈಗ ಕುಕ್ಕರ್ನ ಮುಚ್ಚಳವನ್ನು ಮುಚ್ತಾ ಇದ್ದೇನೆ ನೋಡಿ. ಈ ರೀತಿ ಕೇವಲ 2 ರಿಂದ 3 ನಿಮಿಷದ ಒಳಗೆ ಕುಕ್ಕರ್ ವಿಸಿಲ್ ಹೊಡಿತದೆ. ಸ್ವಲ್ಪ ನೀರು ಹಾಕುವ, ಇಲ್ಲರೆ
ಕಷ್ಟ ಆಗ್ತದೆ. ಸ್ವಲ್ಪ ಹಾಕಬೇಕು, ಸ್ವಲ್ಪ ಅದೇ ರಸ ತೆಗೆದದ್ದು ನೀರು. ಈಗ ಕುಕ್ಕರ್ ಎಲ್ಲ ವಿಸಿಲ್ ಹೋಯ್ತು. ಈಗ ನೋಡಿ ಬಿಸಿ ಬಿಸಿ ಹೊಗೆ ಬರ್ತಾ ಇದೆ. ಕುಕ್ಕರ್ ಲಿಡ್ ಅಲ್ಲಿಗೆ ಇದು ಹೋಗಿದ ನೋಡಬೇಕು, ಆಮೇಲೆ ಓಪನ್ ಮಾಡಬೇಕು. ವಾವ್, ಸೂಪರ್! ನೋಡಿ ಹೇಗಿದೆ, ಮಸಾಲೆ ಎಲ್ಲ ಎಣ್ಣೆ ಬಿಟ್ಟು ಸೈಡಲ್ಲಿ ಚೆನ್ನಾಗಿ ಸೇರ್ಕೊಂಡಿದೆ ನೋಡಿ, ಬಿಸಿ ಬಿಸಿಯಾಗಿದೆ. ಈಗ ಟೇಸ್ಟ್ ನೋಡುವ ಅಂತೇಳಿ ಅನ್ನಿಸ್ತಾ ಉಂಟು ನನಗೆ, ಹೇಗೆ ಆಗಿದೆ ನೋಡುವ. ಸೂಪರ್ ಮಸಾಲ ಫ್ರೈ, ಕುಕ್ಕರ್ ಮಸಾಲ ಫ್ರೈ. ಕೇವಲ ಒಂದೇ ಒಂದು ವಿಸಿಲ್ ಇಡಬೇಕು, ಜಾಸ್ತಿ ಇಡಬಾರದು. ಒಂದು ವಿಸಿಲ್ನಲ್ಲಿ ಅದೇ ಬಾಳೆ ಎಲೆಗೆ ನಾನು ಹಾಕ್ತಾ ಇದ್ದೇನೆ ನೋಡಿ. ಹಾಗೂ ಅದರಲ್ಲಿ ಸೈಡಲ್ಲಿದ್ದ ಮೊಟ್ಟೆ ಅದು ಮಸಾಲೆ ಜೊತೆಗೆ ಸೇರಿಕೊಂಡು ಬಹಳ ಟೇಸ್ಟ್ ಆಗಿದೆ. ನೀವು ಟ್ರೈ ಮಾಡಲೇಬೇಕು, ಬಹಳ ಅಂದರೆ ಬಹಳ ಟೇಸ್ಟ್ ಆಗಿದೆ. ನೋಡಿ ಹೇಗೆ ಆಗಿದೆ ನೋಡುವ, ಟೇಸ್ಟ್ ನೋಡುವ. ಈಗ ಇದರ ಮಸಾಲೆಯಲ್ಲಿ ನೀರ್ದೋಸೆಯು ತಿನ್ಬೋದು, ಊಟಕ್ಕೂ ಯೂಸ್ ಮಾಡ್ಬೋದು, ಇಡ್ಲಿಗೂ ಯೂಸ್ ಮಾಡ್ಬೋದು. ಸೈಡ್ ಸ್ವಲ್ಪ ಮಸಾಲೆ ತಾಗಿಸ್ಕೊಂಡು ಬನ್ನಿ. ಈಗ ಟೇಸ್ಟ್ ಹೇಗೆ ಆಗಿದೆ ನೋಡುವ. ನೋಡಿ ಚೆನ್ನಾಗಿ ಬೆಂದಿದೆ, ಅದು ಓಪನ್ ಆದದ್ರಲ್ಲೇ ನೋಡಿ ಗೊತ್ತಾಗ್ತದೆ. ನೋಡಿ ಮಾಂಸ ಹೇಗೆ ಬಿಡಿ 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 ಆಗಿದೆ ನೋಡಿ. ನೋಡುವ ಟೇಸ್ಟ್. ಟೇಸ್ಟ್ ಸೂಪರ್, ಮಸ್ಟ್ ಟ್ರೈ. ಈಗ ಊಟ ಮಾಡುವ ಬನ್ನಿ. ಕುಚ್ಚಲಕ್ಕಿ ಅನ್ನ, ಅದಕ್ಕೆ ದಾಲ್, ಮೊಟ್ಟೆ, ಮುಳು ಸೌತೆಕಾಯಿ ತಲ್ಲಿ, ಬಟಾಟೆ ಪಲ್ಯ, ಕಾಂಡಾಯಿ ಫ್ರೈ ಹಾಗೂ ಟೇಸ್ಟಿ ಟೇಸ್ಟಿ ಕುಕ್ಕರಲ್ಲಿ ಮಾಡಿದಂತಹ ಬಂಗುಡೆ ಮಸಾಲ ಫ್ರೈ. ಸೂಪರ್ ಟೇಸ್ಟ್, ಊಟ ಸೂಪರ್, ಅನ್ನ ಸ್ವಲ್ಪ, ಪಲ್ಯ ಜಾಸ್ತಿ. ವೆರಿ ನೈಸ್, ಭಾರಿ ಟೇಸ್ಟ್. ಬಾಯ್.